ಸೊ ನಂದು ಏನೊಂದು ಉದ್ದೇಶ ಅಂದ್ರೆ ರೈತರಿಗೆ ನಾನು ಅಲ್ಲಿ ತೋರಿಸ್ಕೊಡೋದು, ನಾನು ಯಾವುದು ಫರ್ಟಿಲೈಸರ್ಸ್ ಯೂಸ್ ಮಾಡ್ತಾ ಇಲ್ಲ. ರೈತರು ಬಂದು ಸಾಕಷ್ಟು ಜನ ರೈತರು ನಮ್ಮ ತಾಲೂಕಿನಿಂದ ಇರ್ಬೋದು ಅಥವಾ ಜಿಲ್ಲೆಯಿಂದ ಇರ್ಬೋದು ಬಂದು ನೋಡ್ಕೊಂಡು ಹೋಗಿದ್ದಾರೆ. ನಂದೇ ಆದಂತ ನನ್ನ ಕಲ್ಚರ್ ಇದಾವೆ. ಝೀರೋ ಬಂಡವಾಳದಲ್ಲಿ ಹೆಚ್ಚಿನ ಆದಾಯ ಹೇಗೆ ತಗೋಬೇಕು ಅನ್ನೋದನ್ನ ಇನ್ವೆನ್ಷನ್ ಮಾಡಿದ್ದೀನಿ. ನೋಡ್ತಾರೆ, ಹೋಗ್ತಾರೆ, ಬಟ್ ಅಂದ್ರೆ ರೈತರಿಗೆ ಎಷ್ಟರ ಮಟ್ಟಿಗೆ ಪಾಸಿಟಿವ್ ಆಗಿ ತಗೊಂತಾರೆ ಅನ್ನೋದು ಅವ್ರು ಬಿಟ್ಟು. ಯಾಕೆ ಸರ್ ಅಂದ್ರೆ ಇದರಲ್ಲಿ ಏನು ಸವಾಲುಗಳೇನು? ನಾವು ರಾಜಕಾರಣದ ಬಗ್ಗೆ ಮಾತನಾಡೋಣ. ಅದಕ್ಕಿಂತ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಜನರಿಗೆ, ಜನ ಅಂತ ಹೇಳಿದ್ರೆ ನಮ್ಮ ರೈತರು ಇಲ್ಲಿ, ಅವರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ನಿಮ್ಮ ಸೇವೆ ಬಹಳ ಅವಶ್ಯ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ಆಕ್ಚುಲಿ ಏನಾಗ್ತಾ ಇದೆ ಸರ್ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಇಲ್ಲಿ ಯಾವುದೇ ಬೆಳೆಯನ್ನ ಬೆಳಿಲಿಕ್ಕೆ ಇರ್ಬೋದು ಅಥವಾ ಆರ್ಗ್ಯಾನಿಕ್ ಫಾರ್ಮಿಂಗಿಗೆ ಇರುವಂತ ಸವಾಲುಗಳೇನು ಸರ್? ಇವಾಗ ಏನಾಗಿದೆ ಅಂತಂದ್ರೆ, ನಾನು ಈ ರೈತರ ಅಂದ ತಕ್ಷಣ ಅನ್ಎಜುಕೇಟೆಡ್ ಅಂತಲ್ಲ, ಎಜುಕೇಟೆಡ್ ಇದ್ದಾರೆ. ಬಟ್ ಏನಾಗುತ್ತೆ ಕೆಲವೊಂದು ಸಂದರ್ಭದಲ್ಲಿ ಅಂತಂದ್ರೆ, ಇವಾಗ ಏನೋ ಒಂದು ರೋಗ ಬಂದಿರುತ್ತೆ ಗಿಡಕ್ಕೆ, ಅಥವಾ ಶೇಂಗಾಕ್ಕಾಗ್ಲಿ ಸೋಯಾಬೀನ್ಗಾಗ್ಲಿ ಬೇರೆ ವಿಧಿವಿಧಾನಗಳಲ್ಲಿ ಬಂದಿರ್ತವೆ. ಸೊ ನನಗೆ ಅದು ಐಡೆಂಟಿಫಿಕೇಶನ್ ಮಾಡೋಷ್ಟು ಇದು ಇಲ್ಲ. ಸುಮ್ಮನೆ ಒಂದು ಅಂಗಡಿಗೆ ಹೋಗ್ತೀನಿ, ಸರ್ ನನಗೆ ಹಿಂಗಾಗಿದೆ, ಒಂದು ಔಷಧ ಕೊಡಿ ಅಂತ ಹೇಳ್ತೀನಿ. ಸೊ ಅವ್ನು ಏನ್ ಕೊಡ್ತಾನಲ್ಲ ಆ ಔಷಧ ತಗೊಂಡ್ ಬಂದು ಪೆಸ್ಟಿಸೈಡ್ಸ್ ನ ಸ್ಪ್ರೇ ಮಾಡಬೇಕು. ಸೊ ಅದು ಹೋಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಅವ್ನು ಹೇಳ್ತಾನ, ನಾನು ತೊಗೊಂಬರ್ತೀನಿ. ನನಗ್ ತಿಳುವಳಿಕೆ ಇದ್ರೆ ಇಂಥದೇ ಕೊಡುವಪ್ಪ ನಿನ್ನ ಅಂಗಡಿಯಲ್ಲಿ ಇದೆಯಾ ಅಂತ ಕೇಳ್ತೀನಿ. ಸೊ ಅವಾಗ ನನ್ನ ಮೈಂಡ್ ಸೆಟ್ ನನ್ನ ರೀಡ್ ಆಗಿರುತ್ತೆ. ಸೊ ತಮ್ಮನ್ನ ಸ್ಪ್ರೇ ಮಾಡಿದಾಗ ಅದು ಆಲ್ಮೋಸ್ಟ್ ಒಂದು 70% ಹತೋಟಿ ಬರುತ್ತೆ. ಸೊ ಇದು ಫೇಲ್ಯೂರ್ ಇಂದ ಅಗ್ರಿಕಲ್ಚರ್ ಇಂಪ್ರೂವ್ ಆಗ್ತಾ ಇಲ್ಲ. ಅಂದ್ರೆ ನೀವು ಹೇಳೋದು ರೈತರಿಗೆ ಇದ್ರ ಬಗ್ಗೆ ಸರಿಯಾದ ಮಾಹಿತಿ ಕೊಡಬೇಕಾಗಿದೆ. ಇದ್ರ ಈ ಶೂನ್ಯ ಬಂಡವಾಳದಿಂದ ಹೆಚ್ಚಿನ ಆದಾಯ ಪಡಿಬಹುದು. ಹೌದ್ರಿ? ಹೌದು ಸರ್. ಇವಾಗ ನಾನು ಆಲ್ಮೋಸ್ಟ್ ಎಲ್ಲ ಹೊಲಗದ್ದೆಗಳಿಗೆ ಬೇರೆ ಬೇರೆ ರೀತಿಯ ರಾಸಾಯನಿಕಯುತ ಗೊಬ್ಬರಗಳನ್ನ ಹಾಕಿರ್ತಾರೆ. ಈಗ ಆರ್ಗ್ಯಾನಿಕ್ ಅಂತ ಹೇಳಿದ್ರೆ ಅಲ್ಲಿ ಕೆಮಿಕಲ್ ಫರ್ಟಿಲೈಸರ್ಸ್ ಆರ್ಗ್ಯಾನಿಕ್ ಅನ್ನೋ ವರ್ಡ್ ಸೈಡ್ ಇಟ್ಬಿಡಿ ಸರ್. ಈಗ ನಾನು ನನ್ನ ವೈಯಕ್ತಿಕ ಏನಿದೆ ಅಂತಂದ್ರೆ, ನಾನು ಸುಮಾರು ಒಂದು 5 years ಇಂದ ಸೋಯಾಬೀನ್ ಬೆಳಿತಾ ಇದ್ದೀನಿ. ಸೋಯಾಬೀನ್ ಬೆಳಿತಾ ಇದ್ದೀನಿ, ಮೇಯ್ಸ್ ಬೆಳಿತಾ ಇದ್ದೀನಿ, ಹೆಸರು, ಉದ್ದು ಬೆಳಿತಾ ಇದ್ದೀನಿ ಸರ್. ನಾನು ಸೀಡ್ ಡ್ರಿಲ್ಲಿಂಗ್ ಮಾಡ್ತೀನಿ ಅಷ್ಟೇ. ನೀವು ಒಂದು ಸಿಂಗಲ್ NP ನಾನು ಯಾವುದು ಸ್ಪ್ರೇ ಮಾಡ್ತಾ ಇಲ್ಲ. ಸರ್ಕಾರದ ಸೌಲಭ್ಯಗಳನ್ನು ತಗೊಂಡಿಲ್ಲ ಸರ್. ಇವಾಗ ಎಲ್ರು ಹೈ ಈಲ್ಡ್ ಅಂತೇಳಿ 2-3 ಚೀಲ ಗೊಬ್ಬರ ಹಾಕ್ತಾರೆ, 8 ಚೀಲ ಸೋಯಾಬೀನ್ ಇಳುವರಿ ಬರ್ತಾ ಇಲ್ಲ. ಪ್ರಾಕ್ಟಿಕಲ್ ಆಗಿ ನಾನು ಏನು ಎಂತಿಲ್ದೇನೆ ಇವನ್ ಅದರಲ್ಲಿ ಕಳೆ ಸಹಿತ ತೆಗಿಸ್ತಾ ಇಲ್ಲ ಸರ್. ಸೊ ಒಂದು 12-14 ಕ್ವಿಂಟಲ್ ಇಳುವರಿ ತೆಗಿತಾ ಇದ್ದೀನಿ. ಸೊ ನನಗೆ ಅಲ್ಲಿ ಕಾಸ್ಟ್ ಆಫ್ ಸೇವಿಂಗ್ ಆಗಿಬಿಡ್ತು. ನನಗೆ ಇವನ್ 6 ಕ್ವಿಂಟಲ್ ಬಂದರೂ ಸೇವಿಂಗ್ ಆಗುತ್ತೆ. 12 ನೀವು ತಗೋಬಿಡ್ರಿ. ಇವನ್ 6 ಕ್ವಿಂಟಲ್ ಅವ್ರ ಜೊತೆ ನಾನು ಕಾಂಪೀಟ್ ಮಾಡಿದ್ರೆ 6 ಕ್ವಿಂಟಲ್ಸ್ ಬಂದಾವ ಅಂದ್ರೆ ನನ್ ಸೇವಿಂಗ್. ಮತ್ತೆ ಯಾಕೆ ಇನ್ನು ರೈತರಿಗೆ ಇದು ಅವ್ಯಾಹತವಾಗಿ ತಲುಪ್ತಾ ಇಲ್ಲ ಅಂತ ಅನಿಸ್ತಾ ಇದೆ ಸರ್? ಯಾಕೆ ಅಂತಂದ್ರೆ ಏನಾಗಿದೆ ಅಂತಂದ್ರೆ, ಈಗ ನನ್ನ 5ಗಳು ಸರಿ ಒಂದೇ ತರ ಇರಲ್ಲ. ಈಗ ಏನಾಗುತ್ತೆ, ಕೆಲವೊಂದು ಜನರಿಗೆ ಗೌಡ್ರು ಬಿಡಪ್ಪ ಅವ್ರಿಗೆ ಏನೋ 100 ಎಕರೆ ಹೊಲ, ಅವ್ರಿಗೆ ಒಂದ್ ಸೈಡ್ ಪೀಕ್ ಬಂದ್ರು ಏನು ಬರ್ಲಿಲ್ಲಕ್ರು ಏನು ಅಂತ ಯೋಚನೆ ಮಾಡೋರು ಇರ್ತಾರೆ.